ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಹೇಳ್ತಕ್ಕಂಥ ಒಂದು ಘಟನೆ ಕೇಳುಗರು ಎಲ್ರಿಗೂ ಕೂಡ ನಿಜಕ್ಕೂ ಮೈ ರೋಮಾಂಚನ ಅನಿಸೋವಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಭಿಕ್ಷೆ ಬೇಡ್ತಿದ್ದಂತಹ ಒಬ್ಬ ಯುವಕ ಅಮೇರಿಕದಲ್ಲಿ ಭಾರತದ ಧ್ವನಿಯಾದ ಅಂತ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ವಾ. ಒಬ್ಬ ಯುವಕ ಕೈಯಲ್ಲಿ ಹಣ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಅಂದರೆ ತಿನ್ನೋದಕ್ಕೆ ಅನ್ನ ಇಲ್ಲ. ಆದರೂ ಕೂಡ ಅವನ ಹೃದಯದಲ್ಲಿ ಬೆಂಕಿ ಇತ್ತು. ಭಾರತದ ಆತ್ಮದ ಬೆಂಕಿ, ಆಧ್ಯಾತ್ಮದ ಬೆಂಕಿ. ಅವನೇ ಮುಂದಕ್ಕೆ ಹೋಗಿ ವಿಶ್ವಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನಾನು ಭಾರತೀಯ ಅಂತ ಎಂದು ಘೋಷಣೆ ಮಾಡಿದಂತಹ ಮಹಾನ್ ವ್ಯಕ್ತಿ. ಈ ಮಾತನ್ನು ಕೇಳ್ತಾ ಇದ್ದಾಗ ಕೆಲವರಿಗೆ ಗೊತ್ತಾಗ್ತಿರ್ಬೋದು ನಾನು ಯಾರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಈ ಸೆಂಟೆನ್ಸ್ನ ಕೇಳ್ತಿದ್ದ ಹಾಗೆ ನಮ್ಮೆಲ್ರಿಗೂ ನೆನಪಾಗೋದು ನಮ್ಮ ವಿವೇಕಾನಂದರು ಅಲ್ವಾ. ಈ ಒಂದು ವಾಕ್ಯ ವಿವೇಕಾನಂದರ ಜೀವನವನ್ನೇ, ಅವರ ದಿಕ್ಕನ್ನೇ ಬದಲಾಯಿಸಿದಂತಹ ಮಹತ್ತರವಾದ ದಿನ ಅದು. ಆ ಒಂದು ವಾಕ್ಯದಿಂದ ಅವರ ಮೇರು ವ್ಯಕ್ತಿತ್ವ ಇಡೀ ವಿಶ್ವಕ್ಕೆ ಪರಿಚಯ ಆದಂತಹ ದಿನ. ಇವರು ಬಾಲ್ಯದ ಹೆಸರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನರೇಂದ್ರ ಅಂತ ಹೇಳಿ. ಇವರು ಕೋಲ್ಕತ್ತಾದಲ್ಲಿ ಜನಿಸಿದಂತಹ ನರೇಂದ್ರನಾಥ್ ಅವರು ಚಿಕ್ಕಂದಿನಿಂದಲೇ ಪ್ರಶ್ನೆ ಕೇಳುವಂತಹ ಒಂದು ಮನೋಭಾವ ಉಳ್ಳಂತಹ ವ್ಯಕ್ತಿ. ಯಾವ ವಿಷಯ ಕೇಳಿದರೂ ಅದರಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಯಾರನ್ನು ನೋಡಿದರೂ ಆ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಅವರು. ಹಾಗೆ ಸುಮಾರು ಜನ, ಅವರ ಸ್ನೇಹಿತರನ್ನಿರ್ಬೋದು, ಅವರ ಹಿರಿಯರನ್ನಿರ್ಬೋದು, ಸುಮಾರು ಜನರ ಹತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೆ ಇವರಿಗೆ ಮುಖ್ಯವಾಗಿ ಕಾಡ್ತಾ ಇದ್ದಂತಹ ಪ್ರಶ್ನೆ ಒಂದಿತ್ತು. ದೇವರನ್ನು ಯಾರಾದರೂ ನೋಡಿದ್ದೀರಾ? ದೇವರು ಅಂತ ನಾವೆಲ್ಲರೂ ಕೈ ಮುಗಿತೀವಲ್ವ, ಆರಾಧನೆ ಮಾಡ್ತೀವಲ್ವ, ಆ ದೇವರನ್ನ ಯಾರಾದರೂ ನೋಡಿದ್ದೀರಾ ಅನ್ನೋದು ಪ್ರಶ್ನೆ ಆಗಿತ್ತು. ಪಾಪ ಚಿಕ್ಕ ವಯಸ್ಸಿನಲ್ಲಿ ನರೇಂದ್ರ ಈ ಪ್ರಶ್ನೆಯನ್ನು ಕೇಳ್ಬಿಟ್ಟು ಸುಮಾರು ಜನರ ಹತ್ರ ಬೈಸ್ಕೊಂಡಿರ್ತಾರೆ. ಇವ್ರಿಗೇನಾದರೂ ತಲೆ ಕೆಟ್ಟಿದೆಯಾ ಅಂತಲೂ ಕೂಡ ಜನರು ಆಡ್ಕೊಂಡಿರ್ತಾರೆ. ಆದರೂ ಅವರ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಸುಮ್ಮನಾಗೋದಿಲ್ಲ ಅಂತ ಹೇಳಿ ತಮ್ಮ ಪ್ರಯತ್ನನ ಬಿಡಲೇ ಇಲ್ಲ. ಈ ಪ್ರಶ್ನೆ ಕೇಳೋದಕ್ಕೆ ಸಹಜ ಅನಿಸಿದ್ರು ಕೂಡ, ಆದರೆ ಆಗಿನ ಕಾಲದಲ್ಲಿ ಇದ್ದಂತಹ ಮಹಾನ್ ವೇದಾವಿಗಳಿಗೆ ಇದು ತುಂಬ ಸಿಟ್ಟು ಬರೆಸುವಂತಹ ಪ್ರಶ್ನೆ ಆಗಿತ್ತು. ಯಾಕೆ ಅಂದರೆ ಎಲ್ಲರೂ ಕೂಡ ಸನಾತನ ಧರ್ಮದಲ್ಲಿ ನಾವು ನಂಬುವಂತಹ ದೈವದ ಬಗ್ಗೆ, ದೇವರ ಬಗ್ಗೆ ಭಕ್ತಿ ಭಾವನೆಯಿಂದ ಆರಾಧಿಸ್ತೀವಿ. ಆದರೆ ಆ ದೇವರನ್ನೇ ಪ್ರಶ್ನೆ ಮಾಡುವಂತಹ ವ್ಯಕ್ತಿತ್ವ ವಿವೇಕಾನಂದರದು. ಆದರೂ ಇವರು ಕೊನೆಯದಾಗಿ ಇವರ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ರಾಮಕೃಷ್ಣ ಪರಮಹಂಸರಿಂದ. ಆದರೆ ಆ ರಾಮಕೃಷ್ಣ ಪರಮಹಂಸರು ಉತ್ತರ ನೀಡಿದ ರೀತಿ ತುಂಬ ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ರಾಮಕೃಷ್ಣ ಪರಮಹಂಸರು ಇವರ ಎದುರಿಗೆ ಸಿಕ್ಕಾಗ ಇವರು ಕೇಳಿದ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ಹೇಗಿದ್ದಾನೆ ದೇವರು ಅಂತ ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ. ಆಗ ಇವರ ಉತ್ತರ ಹೇಗಿತ್ತು ಗೊತ್ತಾ? ಹೌದು, ನಾನು ದೇವರನ್ನು ನೋಡಿದ್ದೇನೆ, ನಿನ್ನನ್ನೇ ನೋಡಿದ ಹಾಗೆ ದೇವರನ್ನು ನೋಡಿದ್ದೇನೆ ಅಂತ ರಾಮಕೃಷ್ಣ ಪರಮಹಂಸರು ಉತ್ತರ ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರು ಕೊಟ್ಟಂತಹ ಉತ್ತರದಿಂದ ಸ್ವಾಮಿ ವಿವೇಕಾನಂದರ ಜೀವನದ ದಿಕ್ಕನ್ನೇ ಬದಲಾಯಿಸ್ತು ಅಂತ ಹೇಳ್ಬೋದು. ಜೀವನದ ದಿಕ್ಕೇ ಬದಲಾಯಿತು. ಯಾಕೆ ಅಂದರೆ, ನಿನ್ನನ್ನೇ ನೋಡಿದಂತೆ ನಾನು ದೇವರನ್ನು ನೋಡಿದ್ದೇನೆ ಅಂತ ಅಂದರೆ ಅದರ ಅರ್ಥನ ಒಳಹೊಕ್ಕು ನೋಡಿದಾಗ ಸಾಕಷ್ಟು ಮಾಹಿತಿ ನಮಗೆ ತಿಳಿತಾ ಹೋಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ನಾವು ದೇವರನ್ನು ಕಾಣ್ತೇವೆ. ಈಗ ನಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಅವರಲ್ಲಿ ನಾವು ದೇವರನ್ನು ನೋಡ್ತೀವಿ ಅಂದರೆ ಅವರು ಮಾಡುವಂಥ ಪ್ರತಿ ಒಂದು ಚಟುವಟಿಕೆ ಕೂಡ ದೇವರೇ ಮಾಡ್ತಾನೆ, ದೇವರಿಂದನೇ ನಡೀತಾ ಇದೆ ಅನ್ನೋದು ನಮ್ಮ ಕಲ್ಪನಾ ಭಾವನದಲ್ಲಿ ಮೂಡುತ್ತೆ. ಆದರೆ ರಾಮಕೃಷ್ಣ ಪರಮಹಂಸರು ನೀಡಿದಂಥ ಉತ್ತರ ವಿಭಿನ್ನ ರೀತಿಯಲ್ಲೇ ಇತ್ತು. ಇದಾದ ನಂತರ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ತನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಅವರಿಂದ ಅನೇಕ ಉಪದೇಶಗಳನ್ನು ಪಡ್ಕೊಳ್ತಾರೆ. ನಾನು ಆವಾಗಲೇ ಹೇಳಿದೆ, ಉಣ್ಣೋದಕ್ಕೆ ಊಟ ಇರಲಿಲ್ಲ, ಇರೋದಕ್ಕೆ ಜಾಗ ಇರಲಿಲ್ಲ, ಆದರೂ ಕೂಡ ವಿಶ್ವವನ್ನೇ ಗೆದ್ದು ಬಂದರು ನಮ್ಮ ವಿವೇಕಾನಂದರು ಅಂತ ಹೇಳಿದೆ ಅಲ್ವಾ. ಯಾಕೆ ಅಂದರೆ, ಈ ರಾಮಕೃಷ್ಣ ಪರಮಹಂಸರ ಆಶ್ರಯದಲ್ಲಿ ಬೆಳೀತಾ ಇದ್ದಂತಹ ನರೇಂದ್ರ ಅವರಿಗೆ ಒಂದು ಆಘಾತಕಾರಿ ವಿಷಯ ಏನು ಅಂದರೆ, ರಾಮಕೃಷ್ಣರ ಒಂದು ನಿಧನದ ನಂತರ ಅವ್ರಿಗೆ ಇರೋದಕ್ಕೆ ಮನೆ ಇರಲಿಲ್ಲ, ಉಣ್ಣೋದಕ್ಕೆ ಆಹಾರ ಇರಲಿಲ್ಲ, ಇರೋದಕ್ಕೆ ಜಾಗ ಇಲ್ಲ, ಹಣ ಇಲ್ಲ, ದಿನಗಟ್ಟಲೆ ಊಟವಿಲ್ಲದೆ ಪಾಪ ತಿರುಗಾಡಿದಂತಹ ಸಂದರ್ಭ ಅದಾಗಿತ್ತು. ಎಷ್ಟೋ ಸರಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇರಲಿಲ್ವಲ್ಲ, ಆಗ ಏನು ಮಾಡ್ತಾಯಿದ್ರು, ರೈಲ್ವೆ ಸ್ಟೇಷನಲ್ಲಿ ಮಲಗಿದಂತಹ ದಿನಗಳು ಅದೆಷ್ಟೋ ಅಂತಲೇ ಹೇಳಬಹುದು. ಆದರೂ ಕೂಡ ಅವರು ಧೃತಿಗೆಡದೆ ಏನು ಮಾಡಿದ್ರು ಗೊತ್ತಾ? ನೀವೆಲ್ಲ ಸಾಮಾನ್ಯ ಜನರು ಆದರೆ ಏನು ಮಾಡ್ತೀವಿ, ಅವರು ಕೂಡ ಸಾಮಾನ್ಯರಲ್ಲೇ ಸಾಮಾನ್ಯರೇ, ಆದರೆ ಅವರ ವ್ಯಕ್ತಿತ್ವ ಅಸಾಮಾನ್ಯ ಅಂತಲೇ ಹೇಳ್ಬೋದು. ಈಗ ನಮಗೆ ಉಣ್ಣೋದಕ್ಕೆ ಊಟ ಇಲ್ಲ ಅಂದ್ರಾಗೆ ನಮ್ಮ ಫಸ್ಟ್ ಯೋಚನೆ ಏನು ಬರುತ್ತೆ,
ನಾವು ಆ ಊಟವನ್ನು ಪಡ್ಕೊಳ್ಳೋದಕ್ಕೆ ಯಾವ ಉದ್ಯೋಗವನ್ನು ಅರಸಬೇಕು, ನಮಗೆ ಇರೋದಕ್ಕೆ ಮನೆ ಇಲ್ಲ ಅಂದರೆ ನಾವು ಒಂದು ವಸತಿಯನ್ನು ಕಟ್ಕೋಬೇಕು ಅಂದರೆ ಯಾವ ದಾರಿಗೆ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಆದರೆ ವಿವೇಕಾನಂದರ ಆಲೋಚನೆ ಅದಾಗಿರಲಿಲ್ಲ. ಆದರೆ ವಿವೇಕಾನಂದರ ಆಲೋಚನೆ ಏನಾಗಿತ್ತು ಗೊತ್ತಾ? ನಮ್ಮ ಭಾರತದ ಆಧ್ಯಾತ್ಮವನ್ನು ಇಡೀ ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋದು ಆಗಿತ್ತು. ಊಟವಿಲ್ಲದೆ, ವಸತಿ ಇಲ್ಲದೆ ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಈ ಥರ ಮಲಗಿದಂತಹ ವ್ಯಕ್ತಿ ಅವರ ಯೋಚನೆಯಲ್ಲಿ ಬರ್ತಕ್ಕಂತಹ ಒಂದು ನಮ್ಮ ಭಾರತದ ಆಧ್ಯಾತ್ಮವನ್ನು ಇಡೀ ವಿಶ್ವಕ್ಕೆ ತೋರಿಸ್ಬೇಕು, ಇದಕ್ಕೆ ದಾರಿ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಒಂದು ಅವಕಾಶ ಸಿಕ್ಕಂಥದ್ದು ಏನು ಅಂದರೆ ವಿಶ್ವ ಧರ್ಮ ಸಮ್ಮೇಳನ. ಇಲ್ಲಿ ನಾನು ಹೋಗೋದ್ರಿಂದ ನಾನು ಅಲ್ಲಿದ್ದಂತಹ ಜನಗಳಿಗೆ, ಅಲ್ಲಿ ಬಂದಂತಹ ಜನಗಳಿಗೆ ನಮ್ಮ ಭಾರತದ ಆಧ್ಯಾತ್ಮದ ಪರಿಚಯವನ್ನು ಮಾಡಿಕೊಡ್ಬಹುದು ಅನ್ನೋದು ಅವರಿಗೆ ಯೋಚನೆ ಬಂದಿತ್ತು. ಆದರೆ ಅಲ್ಲೂ ಕೂಡ ಸಮಸ್ಯೆನೇ. ಯಾಕೆ ಅಂದರೆ ಅವ್ರ ಹತ್ರ ಹಣ ಇರಲಿಲ್ಲ. ಅಲ್ಲಿಗೆ ಹೋಗೋದಕ್ಕೆ ಟಿಕೆಟ್ ಬೇಕಿತ್ತು. ಆ ಟಿಕೆಟ್ ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅನುಕೂಲ ಇರಲಿಲ್ಲ. ಆದರೆ ಅವರ ಬಳಿ ಇದ್ದಿದ್ದು ಒಂದೇ ಆತ್ಮವಿಶ್ವಾಸ. ಕೊನೆಗೆ ಕೆಲವರ ಸಹಾಯದಿಂದ ಅಮೇರಿಕವನ್ನು ತಲುಪ್ತಾರೆ. ಆದರೆ ಅಲ್ಲಿ ಕೂಡ ಸಮಸ್ಯೆ. ಪಾಪ ಅವ್ರಿಗೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಇಲ್ಲ, ಅವಕಾಶ ಕೊಡಲಿಲ್ಲ. ಹಾಗೆ ಉಳ್ಕೊಳ್ಳೋದಕ್ಕೆ ಯಾವ ಹೋಟೆಲ್ ವ್ಯವಸ್ಥೆ ಕೂಡ ಇರಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಕುಳ್ತಾ ಇದ್ದಾಗ ರಸ್ತೆಯಲ್ಲಿ ಒಬ್ಬ ಮಹಿಳೆ ಬರ್ತಾರೆ. ಆ ಬಂದಂಥ ಮಹಿಳೆ ಇವರನ್ನು ಮಾತಾಡಿಸಿದಾಗ ಇವರ ಮಾತನ್ನು ಕೇಳಿಬಿಟ್ಟು ತುಂಬ ಆಶ್ಚರ್ಯಚಕಿತಳಾಗ್ತಾಳೆ. ಅಂತಹ ಮಾತುಗಳು, ಅಂತಹ ನುಡಿಗಳು ವಿವೇಕಾನಂದರ ಬಾಯಿಂದ ಹೊರಡ್ತಾ ಇತ್ತು. ಆ ದಾರಿಯಲ್ಲಿ ಸಿಕ್ಕಂತಹ ಮಹಿಳೆಯಿಂದ ಇವರು ಚಿಕಾಗೋದಲ್ಲಿ ನಡೀತಿದ್ದಂತಹ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಸಹಾಯ ಆಯಿತು. ಅಲ್ಲಿ ನಡೆದಂತಹದ್ದು ಐತಿಹಾಸಿಕ ಘಟನೆ ಅಂತಲೇ ಹೇಳ್ಬಹುದು. ಏನು, ಅವರು ಕೈಯಲ್ಲಿ ಮೈಕ್ ಕೊಡ್ತಾರೆ, ಹಿಡ್ಕೊಂಡ್ಬಿಟ್ಟು ಮೊದಲ ಮಾತೇ ಹೇಳ್ತಾರೆ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅಷ್ಟೇ. ಇಡೀ ಸಭೆಯಲ್ಲಿದ್ದಂತಹ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಆಶ್ಚರ್ಯಚಕಿತರಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆನಂತರ ಅವರ ಭಾಷಣವನ್ನು ಕೇಳಿ ಮುಗಿಸಿದ ಮೇಲೆ ಎಲ್ಲರಿಂದನೂ ಚಪ್ಪಾಳೆ. ಆ ದಿನ ಅಲ್ಲಿ ಬಂದಂತಹ ಅಂದರೆ ಪ್ರಪಂಚದ ಅನೇಕ ಭಾಗಗಳಿಂದ ಜನರು ಬಂದಿದ್ದರು. ಸೊ ಅಲ್ಲಿ ಎಲ್ರಿಗೂ ತಿಳಿದಂತಹ ವಿಚಾರ ಏನು ಅಂದರೆ, ಇಡೀ ವಿಶ್ವಕ್ಕೆ ತಿಳಿದಂತಹ ವಿಚಾರ ಏನು ಅಂದರೆ, ಭಾರತ ಒಂದು ಆಧ್ಯಾತ್ಮಿಕ ಶಕ್ತಿ. ಇದರ ಜೊತೆಗೆ ವಿವೇಕಾನಂದರು ಹೇಳಿದರು, ಧರ್ಮಗಳೆಲ್ಲ ಒಟ್ಟಿಗೆ ಬದುಕಬೇಕು ಅನ್ನೋದನ್ನು ಅಲ್ಲಿದ್ದಂತಹ ಎಲ್ಲ ಜನರಿಗೂ ಕೂಡ ತಿಳಿಸಿ ಹೇಳಿದರು. ಆ ದಿನದಿಂದ ವಿವೇಕಾನಂದರನ್ನ ವಿಶ್ವಗುರು ಅಂತ ಹೇಳಿ ಎಲ್ಲರೂ ಕೂಡ ಕರೆಯೋದಕ್ಕೆ ಪ್ರಾರಂಭ ಮಾಡಿದರು. ಅಮೇರಿಕಾ, ಯುರೋಪ್ ಇನ್ನು ಮುಂತಾದ ಕಡೆಯೆಲ್ಲ ಭಾರತದ ವೇದಾಂತವನ್ನು ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ ನಮ್ಮ ವಿವೇಕಾನಂದರು. ಹಣವಿಲ್ಲದ ಯುವಕ ವಿಶ್ವವೇ ಹೇಳುವ ಮಹಾನ್ ಸನ್ಯಾಸಿ ನಮ್ಮ ವಿವೇಕಾನಂದರು. ಅವರು ಯುವ ಜನತೆಗೆ ಹೇಳುತ್ತಿದ್ದಂತಹ ಮಾತುಗಳು, ಸಂದೇಶಗಳು ನಿಜಕ್ಕೂ ಕೇಳುಗರ ಮನವನ್ನು ಎಚ್ಚರಿಸುವಂತೆ ಇರ್ತಾ ಇದ್ವು. ಆ ಮಾತುಗಳು ಇವತ್ತಿಗೂ ಕೂಡ ನಮ್ಮೆಲ್ಲರನ್ನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಈ ನಿಟ್ಟಿನಲ್ಲಿ ಬಂದಂತಹ ಅನೇಕ ಮಾತುಗಳು ಎಲ್ಲ ಯುವಕರನ್ನು ಕೂಡ ಎಚ್ಚರಗೊಳಿಸುವಂತಹ ಮಾತುಗಳೇ ಆಗಿದ್ದಾವೆ. ಜೀವನದಲ್ಲಿ ಕಷ್ಟ ಬಂದರೂ ಕೂಡ ನಿಮ್ಮ ಗುರಿ ದೊಡ್ಡದಾಗಿರಲಿ, ಲೋಕವೇ ನಿಮಗೆ ದಾರಿ ಮಾಡಿಕೊಡುತ್ತದೆ ಅಂತ ವಿವೇಕಾನಂದರು ಹೇಳಿದ್ದಾರೆ. ಆವತ್ತು ವಿವೇಕಾನಂದರು ನನಗೆ ಇರೋದಕ್ಕೆ ಮನೆ ಇಲ್ಲ, ಊಟ ಮಾಡೋದಕ್ಕೆ ಊಟ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದಿದ್ರೆ ಇವತ್ತು ಇಡೀ ಪ್ರಪಂಚನೇ ಗುರುತಿಸುವಂಥ ವ್ಯಕ್ತಿ ಆಗ್ತಾ ಇರಲಿಲ್ಲ. ಸೊ ಇವರು ಎಷ್ಟೋ ಜನಕ್ಕೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ನಾವು ಹೇಳ್ತೀವಿ, ಆದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನು ತೆಗೆದು ಹಾಕೋ ಪ್ರಯತ್ನನೇ ಮಾಡ್ತಾ ಇರಲ್ಲ. ಆದಷ್ಟು ನಾವು ಇವರ ಒಂದು ಹಿತನುಡಿಗಳನ್ನು ಫಾಲೋ ಮಾಡ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಅಟ್ಲೀಸ್ಟ್ ಯಾರೆಲ್ಲ ನೋಡಿದ್ದೀರಿ ನೀವು ಕೂಡ ವಿವೇಕಾನಂದರ ಹಿತನುಡಿಗಳನ್ನು ಫಾಲೋ ಮಾಡ್ತಾ ಇದ್ದರೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.